ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು, ಸೊಬಗು ಯಾವ ರೀತಿ ನಮ್ಮ ಜೀವನದಲ್ಲಿ ಮೂಡಿ ಬರುತ್ತದೆ, ಹಾಗೆ ನಾವು ಯಾವ ರೀತಿ ಸೊಬಗಿನಿಂದ ಕೂಡಿರಬೇಕು ಎಂಬುದರ ಬಗ್ಗೆ ಕವನವನ್ನು ಬರೆದಿದ್ದೇನೆ. ಸೊಬಗು ಮಲೆನಾಡಿನ ನೀರಿನ ಜುಳುಜುಳು ನಾದದ ರೀತಿಯಂತೆ ಇರಬೇಕು ನಮ್ಮ ಮಾತಿನ ಶೈಲಿ ಅದರ ಸೊಬಗಂತೆ. ಇರಬೇಕು ನಮ್ಮ ಮಾತಿನ ಶೈಲಿ ಅದರ ಸೊಬಗಂತೆ, ಮಲೆನಾಡಿನ ರೀತಿ ಹಚ್ಚ ಹಸುರಿನ ಸೊಬಗಂತೆ. ಇರಬೇಕು ನಮ್ಮ ಮನಸ್ಸು ಶುದ್ಧ ರೀತಿಯಲ್ಲಂತೆ. ಹಕ್ಕಿಗಳ ಚಿಲಿಪಿಲಿ ನಾದದ ಸೊಬಗು, ಆ ಸುಂದರ ನಾದವನ್ನು ಕೇಳಲು ನಮ್ಮ ಕರ್ಣದ ನಿಲುವು. ಸುಂದರ ಪುಷ್ಪವನ ಪಕ್ಷಿ ಪ್ರಾಣಿಗಳ ಸೊಬಗು ನಮ್ಮ ನಯನಗಳಿಗೆ ನೋಡಲು ರೋಮಾಂಚನವಾಗಿರುವುದು. ಪ್ರಕೃತಿಯಷ್ಟೇ ಶುದ್ಧವಾಗಿರಬೇಕು ನಮ್ಮ ಮನಸ್ಸು. ಪ್ರಕೃತಿಯಷ್ಟೇ ಸಹನೆ ತಾಳ್ಮೆ ಇರಬೇಕು. ಆವಾಗ ಸೊಬಗಿಗೆ ಬೆಲೆ ಬರುವುದು. ನಂತರ ನಮ್ಮ ಜೀವನ ಅದ್ಭುತವಾಗಿ ರೂಪುಗೊಳ್ಳುವುದು. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.